ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಕಲ್ಪನಾ. ಇವತ್ತಿನ ನನ್ನ ಬ್ಲಾಗಲ್ಲಿ ಶನಿವಾರದ ಆಂಜನೇಯ ಸ್ವಾಮಿಯ ಈ 2 ಮಂತ್ರವನ್ನು ಜಪಿಸಿ. ಯಾವ ಮಂತ್ರವೆಂದು ತಿಳಿಯುವ ಮುನ್ನ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಾಗಿದ್ದು, ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಮಾತ್ರವಲ್ಲ, ಈ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಜಪಿಸುವುದರಿಂದಲೂ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಶನಿವಾರ ಆಂಜನೇಯ ಸ್ವಾಮಿಯ ಯಾವ ಮಂತ್ರಗಳನ್ನು ನಾವು ಜಪಿಸಬೇಕು? ಶನಿವಾರ ಆಂಜನೇಯ ಸ್ವಾಮಿಯ ಯಾವ ವಸ್ತುಗಳನ್ನು ಅರ್ಪಿಸಬೇಕು? ಬನ್ನಿ ತಿಳಿಯೋಣ. ಯಾವ ಮನೆಯಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೋ ಆ ಮನೆಯಲ್ಲಿ ಸಂತೋಷ ಮತ್ತು ಸಂಪತ್ತು ಸಮೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ದೆವ್ವ ಭೂತಗಳ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಕೂಡ ಆಂಜನೇಯ ಸ್ವಾಮಿ ಪೂಜೆಯು ಪ್ರಯೋಜನಕಾರಿಯಾಗಿದೆ. ಕೆಲವೊಬ್ಬರು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಇನ್ನು ಕೆಲವೊಬ್ಬರು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ಬಹಳಷ್ಟು ಕಷ್ಟಗಳು ಪರಿಹಾರವಾಗುವುದು, ಮನಸ್ಸಿನಲ್ಲಿ ಆತಂಕ ಭಯ ನಿವಾರಣೆಯಾಗುತ್ತದೆ. ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಜೊತೆಗೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳನ್ನು ಕೂಡ ಜಪಿಸಬೇಕಾಗುತ್ತದೆ. ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ, ಮಂತ್ರಗಳನ್ನು ಜಪಿಸುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಆ ಮಂತ್ರಗಳು ಕುರಿತು ನಾವಿಲ್ಲಿ ತಿಳಿಯೋಣ ಬನ್ನಿ. ಶನಿವಾರ ಮಹಿಳೆಯರು ಆಂಜನೇಯ ಸ್ವಾಮಿಯನ್ನು ಪೂಜಿಸಬಹುದೇ? ಸಾಕಷ್ಟು ಜನರ ಮನಸ್ಸಿನಲ್ಲಿ ಈ ಗೊಂದಲ ಪ್ರಶ್ನೆ ಉದ್ಭವಿಸುತ್ತಲೇ ಇರುತ್ತದೆ. ಮಹಿಳೆಯರು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕಾ ಅಥವಾ ಬೇಡವಾ ಎಂಬುದಾಗಿದೆ. ಶನಿವಾರದ ದಿನದಂದು ಮಾತ್ರವಲ್ಲ, ಇನ್ಯಾವುದೇ ದಿನದಂದು ಮಹಿಳೆಯರು ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಿದ್ದರೂ, ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನು ಸ್ಪರ್ಶಿಸದಿದ್ದರೂ, ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟುವುದು ಸರಿಯಲ್ಲ. ಮಹಿಳೆಯರು ಆಂಜನೇಯ ಸ್ವಾಮಿಯನ್ನು ದೂರದಿಂದಲೇ ಪೂಜಿಸಬೇಕು. ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಅವರ ಆಂಜನೇಯನ ಮಂತ್ರಗಳನ್ನು ಸ್ತೋತ್ರಗಳನ್ನು ಜಪಿಸಬಹುದಾಗಿದೆ. ಹನುಮಂತನ ವಿಗ್ರಹಗಳನ್ನು ಮುಟ್ಟದೆ ಮಹಿಳೆಯರು ಹನುಮಂತನನ್ನು ಪೂಜಿಸಬಹುದಾಗಿದೆ. ಆಂಜನೇಯ ಸ್ವಾಮಿಯನ್ನು ನಾವು ಯಾವ ಸಮಯದಲ್ಲಿ ಪೂಜಿಸಬೇಕು? ನಮಗೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಯಾವುದೇ ರೀತಿಯಾದ ನಿಗದಿತವಾದ ಸಮಯವಿಲ್ಲ. ಶನಿವಾರದ ದಿನದಂದು ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಕೂಡ ಆಂಜನೇಯ ಸ್ವಾಮಿಯನ್ನು ಪೂಜಿಸಬಹುದಾಗಿದೆ. ಬ್ರಹ್ಮ ಮುಹೂರ್ತ ಹಾಗೂ ಸೂರ್ಯಾಸ್ತದ ನಂತರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಆಂಜನೇಯ ಸ್ವಾಮಿಯನ್ನು ಶನಿವಾರದ ದಿನದಂದು ಮಾತ್ರವಲ್ಲದೆ ಮಂಗಳವಾರದ ದಿನದಂದು ಕೂಡ ಪೂಜಿಸಬಹುದಾಗಿದೆ. ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಈ ಮಂತ್ರವನ್ನು ಜಪಿಸಿ. ಇದೆಲ್ಲದರ ಹೊರತಾಗಿ ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸತಕ್ಕಾಗಿ ಅಥವಾ ಒಲಿಸಿಕೊಳ್ಳುವುದಕ್ಕಾಗಿ ಶನಿವಾರದ ದಿನದಂದು ಈ ಮಂತ್ರ ಕೆಲಸವನ್ನು ಮಾಡಬೇಕು. ಶನಿವಾರದ ದಿನದಂದು 108 ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಆ 108 ಎಲೆಗಳ ಮೇಲೆ ರಾಮ ನಾಮವನ್ನು ಬರೆಯಿರಿ. ನಂತರ ಆ ಹಾರವನ್ನು ಓಂ ಅಂ ಹನುಮಂತೆ ನಮಃ ಎನ್ನುವ ಮಂತ್ರವನ್ನು
8 ಬಾರಿ ಜಪಿಸಿ ಹನುಮಂತನಿಗೆ ಅರ್ಪಿಸಿ. ಶನಿವಾರದ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ಹನುಮಂತ ನಿಮಗೆ ಬೇಡಿದ ಎಲ್ಲ ವರವನ್ನು ಅನುಗ್ರಹಿಸುತ್ತಾನೆ ಎನ್ನುವ ನಂಬಿಕೆಯಿದೆ. ಶನಿವಾರ ಈ ಚಾಲೀಸನ್ನು ಜಪಿಸಿ. ಶನಿವಾರದ ದಿನದಂದು ನೀವು ಈ ಮೇಲಿನ ಆಂಜನೇಯ ಸ್ವಾಮಿ ಮಂತ್ರವನ್ನು ಜಪಿಸುವುದರ ಜೊತೆ ಹನುಮಂತ ಚಾಲೀಸನ್ನು ಕೂಡ ಜಪಿಸಬೇಕು. ಇದಲ್ಲದೆ ರಾಮ ನಾಮವನ್ನು ಕೂಡ ಜಪಿಸಬೇಕು. ಮಂಗಳವಾರ ದಿನದಂದು ಮತ್ತು ಶನಿವಾರದ ದಿನದಂದು ಹನುಮನ್ ಚಾಲೀಸನ್ನು ಜಪಿಸುವುದು ತುಂಬಾ ವಿಶೇಷವೆಂದು ಪರಿಗಣಿಸಲಾಗಿದೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರ ಜೊತೆಗೆ ಮಲ್ಲಿಗೆ ಎಣ್ಣೆಯಲ್ಲಿ ಸಿಂಧೂರವನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಹನುಮಾನ್ ಚಾಲೀಸನ್ನು ಜಪಿಸುವ ಮುನ್ನ ನೀವು ರಾಮ ನಾಮವನ್ನು ತೆಗೆದುಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಆಂಜನೇಯ ಸ್ವಾಮಿ ನಮ್ಮಿಂದ ಸಂತೋಷನಾಗುತ್ತಾನೆ. ಶನಿವಾರದ ದಿನದಂದು ನಮ್ಮ ಮೇಲಿನ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಜಪಿಸುವುದರಿಂದ ಆಂಜನೇಯ ಸ್ವಾಮಿಯ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದರಿಂದ ಅವರು ನಮ್ಮ ಮೇಲೆ ಸಂತೋಷನಾಗುತ್ತಾನೆ ಮತ್ತು ನಾವು ಬೇಡಿದ ವರವನ್ನು ಅನುಗ್ರಹಿಸುತ್ತಾನೆ ಎನ್ನುವ ನಂಬಿಕೆಯಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಶನಿವಾರ ಆಂಜನೇಯ ಸ್ವಾಮಿಯ ಈ 2 ಮಂತ್ರವನ್ನು, ಹಾಗೆ ಯಾವ ಪೂಜೆಯಿಂದ ಮಾಡಿದರೆ ಆಂಜನೇಯ ಸ್ವಾಮಿ ಬಹುಬೇಗ ಒಲಿಯುವನೆಂದು. ಶನಿವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಧನ್ಯವಾದಗಳು.